ಸೊ ಯಾವಾಗ ರಾಜ್ಯದಲ್ಲಿ ಈ ರೀತಿ ಹೃದಯಾಘಾತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಹೃದ್ರೋಗ ತಜ್ಞರು ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗಿರಬೇಕು ನಮ್ಮ ಜೀವನ ಶೈಲಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈಗ ಪಬ್ಲಿಕ್ ಟಿವಿಗೆ ಕಲಬುರಗಿ ಜಯದೇವ ನಿರ್ದೇಶಕ ಡಾಕ್ಟರ್ ವೀರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿದ್ದೆ ಇಲ್ಲದೆ ಅತಿಯಾದ ಮೊಬೈಲ್ ಬಳಕೆ ಕೂಡ ಪ್ರಮುಖ ಕಾರಣ ಅಂತ ಹೇಳ್ತಾರೆ ಅವರು. ಇದರ ಜೊತೆಗೆ ಧೂಮಪಾನ, ಮದ್ಯಪಾನ, ಜಂಕ್ ಫುಡ್ ಕೂಡ ಕಾರಣ. ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಅಂತ ಹೇಳೋದಕ್ಕಾಗಲ್ಲ. ವ್ಯಾಕ್ಸಿನ್ ಪರಿಣಾಮದ ಬಗ್ಗೆ ಇನ್ನೂ ಕೂಡ ರಿಸರ್ಚ್ಗಳು ನಡೀತಾ ಇದೆ. ಆದರೆ ಶಿಸ್ತುಬದ್ಧ ಜೀವನವನ್ನು ಅಳವಡಿಸ್ಕೊಳ್ಬೇಕು ಅಂತ ಜಯದೇವ ನಿರ್ದೇಶಕರು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಹಳೆ ಆಸ್ಪತ್ರೆಯಲ್ಲಿದ್ದಾಗ, ಅಂದರೆ ಜಿಮ್ಸ್ ಬಿಲ್ಡಿಂಗ್ 3rd ಫ್ಲೋರ್ದಲ್ಲಿದ್ದಾಗ ಆವಾಗ 300-350 OPD ಆಗ್ತಾಯಿತ್ತು. ಈಗ ಈ ಹೊಸ ಬಿಲ್ಡಿಂಗ್ ಶಿಫ್ಟ್ ಆದ ನಂತರ ಸಮ್ವೇರ್ 400 to 450, 500 ತನಕ ಹೋಗ್ತಾಯಿದ್ವಿ. ಈಗ ಕಳೆದ ವಾರ ಮತ್ತು ನಿನ್ನೆ ಮಂಡೇ 600 OPD ನೋಡಿರೋದು ನಾವು ಒನ್ ಡೇದಲ್ಲಿ. ಹಾಗೆ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಏನಂತ ಇದ್ದಾರೆ ಸರ್ ಬಹುತೇಕವಾಗಿ ಬಂದಂಥ ಜನರಲ್ಲಿ, ಮತ್ತು ಎಷ್ಟು ಜನರಿಗೆ ನಿಜವಾಗ್ಲೂ ಸಿವಿಯರ್ ಆಗಿ ಹಾರ್ಟ್ ಸಮಸ್ಯೆಗಳು ಇತ್ತು? ಅದರಲ್ಲಿ ಅರೌಂಡ್ 200 ವೇರ್ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್. ಅಂತಂತಂದರೆ ಎದೆ ನೋವು ಹಾರ್ಟಿಂದ ಅಲ್ಲ. ಸೊ ಅದು ಬೇರೆ ಮೂಳೆ ನೋವು ಇರ್ಬೋದು, ಮಾಂಸದ ನೋವು ಇರ್ಬೋದು, ಆರ್ ಆ್ಯಸಿಡಿಟಿ ಇರ್ಬೋದು, ಆ ಥರ. ಸೊ ಔಟ್ ಆಫ್ 300 ನ್ಯೂ ಪೇಷಂಟ್ಸ್, ಅರೌಂಡ್ 200 ಪೇಷಂಟ್ಸಿಗೆ ನಾನ್ ಕಾರ್ಡಿಯಾಕ್ ಪ್ರಾಬ್ಲಮ್ಸೇ ಇತ್ತು. ಸೊ ಅದು ಏನಂತಂದರೆ ಅದೇ ಈಗ ರೀಸೆಂಟ್ದಾಗಿ ಇದೆಲ್ಲ ಬೇರೆ ಕಡೆ ಎಲ್ಲ ಡೆತ್ಸ್ ಹೆಚ್ಚಾಗಿದ್ದರಿಂದ ಅದು ಆತಂಕ, ಭಯದಿಂದ ಸೊ ಜನರು ಏನಂತಂದರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ಗೆ ಬಂದು ಚೆಕ್ ಮಾಡಿಸ್ಕೊಳ್ತಾ ಇರೋದು. ಸೊ ಹಾಗಾಗಿ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಈಗ ಬಹುತೇಕವಾಗಿ ಯಂಗ್ ಜನ್ರೇಷನ್ ಏಜ್ ಅವ್ರ ಬಲ್ಲೇ ಹೃದಯಾಘಾತ ಹೆಚ್ಚಾಗಿ ಕಾಣ್ ಬರ್ತಾ ಇದೆ. ಸೊ ಯಾವ ರೀತಿಯಾದಂಥ ಪ್ರಿವೆಂಟಿವ್ ತೊಗೊಳ್ಬೇಕು ಅಂತ ನೀವು ಒಂದು ಸಲಹೆ ಕೊಡ್ತೀರಾ ಅಂತ? ಈಗ ಏನಾಗ್ತಾ ಇದೆ, ಈಗ ಯಂಗ್ಸ್ಟರ್ಸು ಈಗ ಲಾಟ್ ಆಫ್ ಸ್ಟ್ರೆಸ್ ಆಗ್ತಾ ಇದೆ. ವರ್ಕ್ ಪ್ರೆಷರ್ ಇರ್ಬೋದು, ನಿದ್ದೆ ಸರಿ ಇಲ್ಲ, ಮೊಬೈಲ್ ಬಳಕೆ ಹೆಚ್ಚಾಗಿದೆ. ಒಂದು ಹಾಫ್ a ಕಿಲೋಮೀಟರ್ ಇದ್ರೂ ಬೈಕ್ ಮೇಲೆ ಹೋಗ್ತಾರೆ ಎಲ್ಲರೂ. ನಡ್ಕೊಂಡು ಹೋಗೋದಾಗಲಿ ನಡೆಯೋದಾಗಲಿ ತುಂಬ ಕಡಿಮೆ ಆಗಿದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಸೊ ಪ್ಲಸ್ ಹೊರಗಡೆ ಊಟ ಅದೂ ಸುಮಾರು ಹೆಚ್ಚಾಗಿರೋದು ಇತ್ತೀಚೆಗೆ. ಸೊ ಹೋಟೆಲ್ ಊಟನೂ ತುಂಬ ಹೆಚ್ಚಾಗಿದೆ ಜನರಲ್ಲಿ. ಹಾಗಾಗಿ ಇವೆಲ್ಲ ಕಾರಣ. ಪ್ಲಸ್ ಪೇರೆಂಟ್ಸಿಗೆ ಹಾರ್ಟ್ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಒಂದು 10 ಇಯರ್ಸ್ ಮುಂಚೆ ಬರೋ ಸಾಧ್ಯತೆ ಹೆಚ್ಚಿದೆ. ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ರೈಟ್. ಸೊ ಒಂದು ನೋಡಿ, ಸ್ಪೆಸಿಫಿಕ್ ಆಗಿ ರೀಸನ್ ಹೇಳ್ತಿದ್ರು, ಕೆಲವೊಂದು ಬಂಚ್ ಆಫ್ ರೀಸನ್ಸ್ಗಳನ್ನ ಕೊಡ್ತಾರೆ. ಅದರಲ್ಲಿ ನಿದ್ರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ದಿನಕ್ಕೆ ಯಾರೇ ಆದರೂ ಕೂಡ ಕನಿಷ್ಠ 7ರಿಂದ 8 ಗಂಟೆಗಳು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. 108 ರೋಗಗಳಿಗೆ ಅದೇ ಕಾರಣ ಅಂತ. ಜೊತೆಗೆ ಅತಿಯಾದ ಮೊಬೈಲ್ ಬಳಕೆ ಕೂಡ ಹೃದಯಾಘಾತಕ್ಕೆ ಕಾರಣ ಅಂತಕ್ಕಂಥದ್ದು ಕೆಲವರು ಸಜೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಹವನ್ನು ನಾವು ದಂಡಿಸಿ ವ್ಯಾಯಾಮದ ಮುಖಾಂತರ ಇಟ್ಕೊಳ್ಬೇಕಾಗತ್ತೆ. ಕೆಲವೊಂದು ನಮ್ಮ ಅಭ್ಯಾಸಗಳು, ಹವ್ಯಾಸಗಳನ್ನು ಬಿಡಬೇಕಾಗತ್ತೆ. ಆಗ ಮಾತ್ರ ಆರೋಗ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅನ್ನೋದು ವೈದ್ಯರ ಸಲಹೆ.